ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೃಷ್ಣ ಜನಮನ. 1995ರಲ್ಲಿ ನಾನು ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಆವಾಗೆಲ್ಲ ಮೊಬೈಲ್ಗಳು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಇಂಟರ್ನೆಟ್ ಅಂತೂ ನಮಗೆ ಗೊತ್ತೇ ಇಲ್ಲ ಬಿಡಿ. ಹಾಗಾಗಿ ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟ್ಟರು ಈ ಥರದ ಹಾವಳಿಗಳು ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ನಮ್ಮನ್ನು ಕೈ ಬೀಸಿ ಕರೆದಂಥವು ಮೈಸೂರಿನ ಹಲವಾರು ಸಂಘಟನೆಗಳು. ಅದರಲ್ಲಿ ಪ್ರಗತಿಪರರ ಸಂಘಟನೆಗಳ ಒಕ್ಕೂಟ, ಜನಮನ, ದಲಿತ ಸಂಘರ್ಷ ಸಮಿತಿ, ರೈತ ಸಂಘ, ಮಹಿಳಾ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಹೀಗೆ ಹಲವಾರು ಸಂಘಟನೆಗಳಲ್ಲಿ ನಾನು ಸಕ್ರಿಯವಾಗಿ ತೊಡಕೊಂಡಿದ್ದೆ. ಅಂಥ ಸಂದರ್ಭದಲ್ಲಿ ನಾನೊಂದು ಕವನವನ್ನು ಬರೆದಿದ್ದೆ. ಅದನ್ನು ನಿಮ್ಮ ಮುಂದೆ ಓದ್ತೇನೆ. ಕವನದ ಶೀರ್ಷಿಕೆ ಹೋರಾಟ. ಎದೆಯ ಕಿಚ್ಚು ರೊಚ್ಚಾಗಿ ರೋಡಲ್ಲಿ ಕುಳಿತು ಮುಸ್ಕರ ಹೂಡಿತೆಂದರೆ ಕಷ್ಟಗಳ ಪತ್ರ ಅಧಿಕಾರದ ಅರಮನೆಯ ಮೇಜ ಮೇಲೆ ಮಲಗಬಹುದು. ಅಚ್ಚಗೊಂದು ರಟ್ಟ ಬಡಿದು 4 ಅಕ್ಷರ ಬರೆದು ಬೀದಿ ಬೀದಿಗಳಲ್ಲಿ ಗಂಟಲರಿದುಕೊಂಡರೆ ರಾಜ್ಯಶಾಹಿಯ ಕಿವಿ ನಿಮಿರಬಹುದು. ಶೀಲವೋ ಅಶ್ಲೀಲವೋ ಘೋಷಣೆಗಳ ಸುರಿಮಳೆಯಂತೂ ಸುರಿದೇ ಸುರಿಯುವುದೋ. ಹಸಿದ ಹೊಟ್ಟೆಯ ಒಳಗಿನ ಕೂಗು ಕರುಳ ಸಂದು ಸಂದಿಗೂ ತೇಪೆ ಹಾಕಿರುವ ಬಸಿರಿಗೆ ತಿಳಿಯುವುದೇ. ಕಣ್ಬಿಡುವುದು, ಬಾಯಿ ತೆರೆಯುವುದು, ಕಾಲರಿಯುವುದು, ರಕ್ತ ಕುದಿದು ಹೊರಹೊಮ್ಮಿ ಹರಡರಡಿ 1 ಕೈ 9 ಆಗಿ 900 ಆಗಿ 9 ಕೋಟಿಗಳಾಗಿ ಮಿಲಿಯನ್ಗಳಾಗಿ ಮೂಡುತ್ತಿರಲು ಮಲಗಿದ್ದುದು ಎದ್ದು ನಿಮಿರಿದ್ದುದು ಮುದುಡಿ ನ್ಯಾಯವಾಗಿ ಹಸಿದ ಹೊಟ್ಟೆಯ ಬಸಿರಾಗಲೇಬೇಕು. ಆ ಸಂದರ್ಭದಲ್ಲಿ ಹೋರಾಟ ಬಹಳ ಜೋರಾಗಿ ನಡೆಯುತ್ತಿದ್ದ ಸಂದರ್ಭ ಮತ್ತು ನಮ್ಮ ಹೋರಾಟಕ್ಕೆ ಒಂದು ಬೆಲೆನೂ ಕೂಡ ಸಿಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಬರೆದಂಥ ಒಂದು ಕವನ ನಿಮ್ಮ ಮುಂದೆ. ನಮಸ್ಕಾರ.